ಮಾಲಾದೇವಿ ಮೈದಾನದಿಂದ ಅಂಜಲಿ ನಿಂಬಾಳ್ಕರ್ ರ್ಯಾಲಿ ಶುರುವಾಗಿದೆ. ರ್ಯಾಲಿ ಮೂಲಕ ಮತ್ತೊಮ್ಮೆ ನಾಮಪತ್ರವನ್ನ ಸಲ್ಲಿಸಲಿರುವ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಶಕ್ತಿ ಪ್ರದರ್ಶನವನ್ನ ನಡೆಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬೆಂಬಲಿಗರು ಕಿಕ್ಕಿರಿದು ನೆರೆದಿದ್ದಾರೆ. ಅವರಿಗೆ ಜೈಕಾರಗಳನ್ನು ಕೂಗ್ತಾ ಇದ್ದಾರೆ. ತೆರೆದ ವಾಹನದ ಮೂಲಕ ಡಿಸಿ ಕಚೇರಿವರೆಗೆ ಬೃಹತ್ ಮೆರವಣಿಗೆ ನಡೆಸಿದ್ದಾರೆ. ಅವರ ರೋಡ್ ಶೋಗೆ ಸಾಗರೋಪಾದಿಯಲ್ಲಿ ಜನ ಹರಿದು ಬಂದಿದ್ದಾರೆ. ಕಾರ್ಯಕರ್ತರಿಗೆ ಕ್ಷಮೆ ಕೇಳಿ ಮಾತು ಆರಂಭಿಸಿದ್ರು ಸಚಿವ ಮಂಕಾಳು ವೈದ್ಯ. ಬಿಸಿಲಲ್ಲಿಯೂ ಕೂಡ ನೀವು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ, ಬೆಂಬಲವಾಗಿ ನಿಂತಿದ್ದೀರಿ. ಜಿಲ್ಲೆಯಲ್ಲಿ ನಾವು 30 ವರ್ಷಗಳಿಂದ MP ಸೀಟನ್ನ ಕಳೆದುಕೊಂಡಿದ್ದೇವೆ. ಬಿಜೆಪಿಯವರು ಬರೀ ಸುಳ್ಳು ಹೇಳಿ ಚುನಾವಣೆಯನ್ನ ಮಾಡೋದು, ಅದೇ ಅವ್ರ ಕೆಲಸ, ಸುಳ್ಳು ಭರವಸೆ ಕೊಡೋದು. ಆದರೆ ಈ ಬಾರಿ ಜಿಲ್ಲೆಯ ಜನ ಯಾವ ಸುಳ್ಳನ್ನು ಕೇಳುವಂತಹ ಸ್ಥಿತಿಯಲ್ಲಿಲ್ಲ, ಮನಸ್ಸು ಕೂಡ ಇಲ್ಲ. ಗ್ಯಾರಂಟಿ ಮೇಲೆ ಚುನಾವಣೆ ಗೆದ್ದು ತೋರಿಸ್ತೀವಿ ಅಂತ ಮಂಕಾಳು ವೈದ್ಯ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕ್ಷೇತ್ರದ ಜನ 30 ವರ್ಷಗಳ ಸತತವಾಗಿ ಬಿಜೆಪಿಯ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡು ಬರ್ತಾ ಇದ್ರು. ಬಟ್ ಈ ಬಾರಿ ಬದಲಾವಣೆ ಗಾಳಿ ಬೀಸಿದೆ. ನಮ್ಮ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭಾರಿ ಅಂತರಗಳಿಂದ ಗೆಲುವನ್ನ ಸಾಧಿಸಲಿದ್ದಾರೆ ಅಂತೇಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೊಡುವುದು ಇವತ್ತು ಕಾಂಗ್ರೆಸ್ ಇಂಡಿಯಾ ಗಠಬಂಧನ ಬಡವರ ಪರವಾಗಿದೆ, ರೈತ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ದೀನ್ ದಲಿತರ ಪರವಾಗಿದೆ. ಬೋಲೋ ಭಾರತ್ ಮಾತಾ ಕೀ.
20 ದಿವಸ ಕನಿಷ್ಠ ತಾವು ಎಲ್ಲರೂ ಇದೇ ರೀತಿಯಿಂದ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭಿಮಾನಿಗಳು, ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ಎಲ್ಲ ಪ್ರತಿಯೊಂದು ಮನೆ ಮನೆ ಮುಟ್ಟಿಸಿದ ಕೆಲಸ ತಾವು ಎಲ್ಲರೂ ಮಾಡ್ತೀರಿ ಅಂತ ವಿಶ್ವಾಸ ಇದೆ. ನಿಮ್ ಎಲ್ಲರಿಗೆ ಇವತ್ತು 5 ಗ್ಯಾರಂಟೀಸ್ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇದೆ. ಈ 5 ಗ್ಯಾರಂಟೀಸ್ ಪ್ರತಿಯೊಂದು ಮನೆಯಲ್ಲಿ ಒಂದು ಗೃಹಲಕ್ಷ್ಮಿಯಿಂದ ಯಜಮಾನಿಗೆ 2,000 ಕನಿಷ್ಠ 4,500 ಇಂದ 5,000 ಮನೆಯಲ್ಲಿ ಸಿಗ್ತಾ ಇದೆ. ಆ ಸಂದರ್ಭದಲ್ಲಿ ಮುಂದೆ ಕೂಡ ಬರೋರು ಚುನಾವಣೆಗೆ ನಾವು ಎಲ್ಲರೂ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕು ಅಂತ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಕೇಂದ್ರದಲ್ಲಿ ಇಂಡಿಯಾ ಅಲಯನ್ಸ್ ಸರ್ಕಾರ ಬಂದ್ಮೇಲೆ ಪಂಚ ನ್ಯಾಯ ಗ್ಯಾರಂಟಿ ಮತ್ತೆ ಒಮ್ಮೆ ಸತಿ ನಿಮ್ಗೆ ತರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಮಹಾಲಕ್ಷ್ಮಿ 1 ಲಕ್ಷ ವರ್ಷಕ್ಕೆ ಎಲ್ಲ ಹೆಣ್ಮಕ್ಳಿಗೋಸ್ಕರ ಕೊಡ್ತಾ ಇದ್ದೀವಿ. ಶಕ್ತಿಯಿಂದ ತಾವು ಸಾಕಷ್ಟು ಓಡಾಡ್ತಾ ಇದ್ದೀರಾ. ಎಲ್ಲ ಧರ್ಮಸ್ಥಳ, ಉಳ್ವಿ, ಗೋಕರ್ಣ, ಮುರುಡೇಶ್ವರ್, ಶ್ರೀಮತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ರಾಜ್ಯ ಸುರ್ಜೇವಾಲ್ ಸರ್ ಅವರು, ನಮ್ಮ ರಾಜ್ಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಯಾಗಿರ್ತಕ್ಕಂಥ DK ಶಿವಕುಮಾರ್ ಸರ್, ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಅನೇಕ ಮಂತ್ರಿಗಳು ಮತ್ತು ನಮ್ಮ ಜಿಲ್ಲೆಯ ಎಲ್ಲರ ಸಹಕಾರದೊಂದಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಕಿತ್ತೂರು ಖಾನಾಪುರ್ನ ಎಲ್ಲರ ಸಹಕಾರದೊಂದಿಗೆ ನಮ್ಮ ಅಭ್ಯರ್ಥಿಯ ನಾಮಪತ್ರವನ್ನು ನಾವೆಲ್ಲರೂ ಕೂಡ ಬಹಳ ಸಡಗರ ಸಂಭ್ರಮದಿಂದ ಭಗವಂತನ ಆಶೀರ್ವಾದದಿಂದ ನಾವು ನಾಮಪತ್ರವನ್ನು ಸಲ್ಲಿಸಿರುವಂತಹ ನಾವೆಲ್ಲರೂ ಕೂಡ ಈಗಾಗಲೇ ಅಲ್ಲಿಂದ ಶ್ರೀಮತಿ ಸೋನಿಯಾ ಗಾಂಧಿಯವರು. ನಮಸ್ಕಾರ. ನಿಮ್ಗೆಲ್ಲರಿಗೂ ನಾವು ಕ್ಷಮೆಯನ್ನ ಕೇಳ್ತೇನೆ. ನಿಮ್ಮ ಅಭಿಮಾನ, ನೀವು ಪಕ್ಷದ ಮೇಲೆ ಇಟ್ಟಂತ ಪ್ರೀತಿ, ವಿಶ್ವಾಸಕ್ಕೆ ಧನ್ಯವಾದ. ಇವತ್ತು ನಾವು 1 ತಿಂಗಳಿಂದ ಇಡೀ ಜಿಲ್ಲೆಯಲ್ಲಿ ನಾವು ಆಶೀರ್ವಾದ ಮಾಡ್ತೀವಿ ಅಂತೇಳಿ ನಾನು ತಿಳ್ಕೊಳ್ಳಿಲ್ಲಾಗಿದೆ. ನಿಮಗೆ ಅಭಿನಂದಿಸ್ತೀನಿ. 30 ವರ್ಷದಿಂದ ನಾವು ಇಲ್ಲಿ MP ಸೀಟನ್ನು ಕಳ್ಕೊಂಡಿದ್ದೇವೆ. ಅದರ ಜೊತೆಯಲ್ಲಿ ಈ ಜಿಲ್ಲೆಯ ಸಮಸ್ಯೆ ಬಗೆಹರಿಸಲಿಕ್ಕೂ ಅವ್ರ ಹತ್ರ ಸಾಧ್ಯ ಆಗಲಿಲ್ಲ. ಬಿಜೆಪಿಯವರು ಸುಳ್ಳು ಹೇಳೋದು ಬಿಟ್ಟರೆ ಮತ್ತೇನು ಹೇಳೋದಿಲ್ಲ. ಸುಳ್ಳನ್ನು ಸೃಷ್ಟಿ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ಬೇಡದನ್ನ ಮತ್ತೆ ಸೃಷ್ಟಿ ಮಾಡಿ ಏನಾದರೂ ಹೇಳಲಿಕ್ಕೆ ರೆಡಿ ಮಾಡ್ತಾರೆ. ಆದ್ರೆ ನಾನು ಇವತ್ತೇ ತುಂಬಾ ಸಂತೋಷ ಆಗಿದೆ. ಯಾರೇ ಏನೇ ಹೇಳಿದ್ರು ಕೇಳೋ ಪರಿಸ್ಥಿತಿಲಿ ಈ ಜಿಲ್ಲೆ ಜನ ಇಲ್ಲ. ನಿಮಗೆ ನಾನು ಅಭಿನಂದಿಸ್ತೇನೆ ಮತ್ತೆ ಮತ್ತೆ. ನಮ್ಮ ಜಿಲ್ಲೆ ಪರಿಸ್ಥಿತಿ ಗಂಭೀರ. ಇಲ್ಲಿವರೆಗೆ 30 ವರ್ಷದವರೆಗೆ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಜಿಲ್ಲೆ ಹೆಸರು ಬರಲಿಲ್ಲ. ಹೆಸರಾದ್ರೂ ತೆಗಿಬೇಕಲ್ಲ. ಇಷ್ಟು